ಮಗುವಿನ ತೂಕ ಆರೋಗ್ಯಕರವಾಗಿ ದಪ್ಪ ಆಗಬೇಕು, ಅದ್ರ ಜೊತೆಗೆ ಮಗು ತುಂಬ ಇಷ್ಟಪಟ್ಟು ತಿನ್ನುವಂಥ ಒಂದೊಳ್ಳೆ ಬೇಬಿ ಫುಡ್ ರೆಸಿಪಿನ ಯಾವ ಥರ ಮಾಡೋದು ಅಂತೇಳಿ ನೋಡೋಣ ಬನ್ನಿ. ನಾನಿಲ್ಲಿ ಒಂದು ಬಟ್ಲನ್ನ ತೊಗೊಂಡಿದ್ದೀನಿ. ಈಗ ಚಿಕ್ಕ ಬಟ್ಲಲ್ಲಿ ಅರ್ಧ ಬಟ್ಲಾಗುವಷ್ಟು ಹೆಸರು ಬೇಳೆಯನ್ನು ತೊಗೊಂಡಿದ್ದೀನಿ. ಹೆಸರು ಬೇಳೆ ಜೊತೆಗೆ ಅದೇ ಬಟ್ಲಲ್ಲಿ ಅರ್ಧ ಬಟ್ಲಾಗುವಷ್ಟು ಅಕ್ಕಿಯನ್ನು ತೊಗೊಂಡಿದ್ದೀನಿ. ಇದೆರಡನ್ನೂ ಸೇರಿಸಿದ್ರೆ ಸಮನಾಗಿ ಒಂದು ಬಟ್ಲಾಗಬೇಕು. ಚಿಕ್ಕ ಕಪ್ಪಲ್ಲಿ ತೊಗೊಂಡ್ರೆ ಸಾಕಾಗುತ್ತೆ. ಇವಾಗ ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದೀನಿ. ಇದನ್ನು ಕ್ಲೀನಾಗಿ ಒಂದೆರಡು ಬಾರಿ ತೊಳ್ಕೊಬೇಕಾಗತ್ತೆ. ಇವಾಗ ತೊಳೆದಿದ್ದಾಗಿದೆ ನೋಡಿ. ಹೆಸರುಬೇಳೆ ಮತ್ತು ಅಕ್ಕಿನ ಅರ್ಧ ಗಂಟೆಗಳ ಕಾಲ ನೆನೆಸಿ ಇಡಬೇಕಾಗತ್ತೆ ನೋಡಿ. ಇವಾಗ ಇದನ್ನು ನೆನೆಯೋದಕ್ಕೆ ಅಂತೇಳಿ ಇಟ್ಟಿದ್ದೀನಿ. ಈಗ ನಾನು ಬೀಟ್ರೂಟನ್ನು ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಆಲೂಗಡ್ಡೆನೂ ಕೂಡ ತೊಗೊಂಡಿದ್ದೀನಿ. ಬೀಟ್ರೂಟ್ ಅನ್ನೋದು ರಕ್ತಹೀನತೆ ಸಮಸ್ಯೆಯನ್ನು ದೂರ ಮಾಡುತ್ತೆ, ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನೋಡಿ. ಇವಾಗ ನಾನು ಆಲೂಗಡ್ಡೆ ಇಷ್ಟೊಂದು ಬೇಕಾಗಲ್ಲ, ಬೀಟ್ರೂಟ್ ಕೂಡ ಅಷ್ಟೇ. ಒಂದು ಬೀಟ್ರೂಟ್ನಲ್ಲಿ ನೀವು ಚಿಕ್ಕದಾದರೆ ಒಂದು ಬೀಟ್ರೂಟ್ ತೊಗೊಳ್ಳಿ, ಇಲ್ಲ ಅಂತಂದರೆ ಒಂದು ಬೀಟ್ರೂಟ್ನಲ್ಲಿ ಅರ್ಧ ಬೀಟ್ರೂಟ್ ಆದರೆ ಸಾಕಾಗುತ್ತೆ. ಇವಾಗ ಬೀಟ್ರೂಟ್ ಮೇಲಿನ ಸಿಪ್ಪೆನೆಲ್ಲ ತೆಗಿತಾ ಇದ್ದೀನಿ. ಈ ರೆಸಿಪಿನ ಖಂಡಿತ ನೀವು ಟ್ರೈ ಮಾಡಿ ನೋಡಿ, ಮಗು ತುಂಬ ಇಷ್ಟಪಟ್ಟು ತಿನ್ನತ್ತೆ. ಮತ್ತು ಇದಕ್ಕೆ ನಾವು ಬೀಟ್ರೂಟಿಂದ ಮಾಡಿರೋಂಥ ರೆಸಿಪಿ ನಮ್ಮ ಮಗು ಇಷ್ಟಪಟ್ಟು ತಿನ್ನಲ್ಲ ಅಂತೇಳಿ ನೀವೇ ಅಂದ್ಕೊಳ್ಳೋಕೆ ಹೋಗಬೇಡಿ. ಇದು ನಾವು ಬೀಟ್ರೂಟ್ ಹಾಕಿ ಮಾಡಿರೋಂಥ ರೆಸಿಪಿ ಅಂತೇಳಿ ಗೊತ್ತಾಗೋದೇ ಇಲ್ಲ, ಅಷ್ಟು ಚೆನ್ನಾಗಿ ರುಚಿ ಅನ್ನೋದಿರುತ್ತೆ ನೋಡಿ. ಇವಾಗ ಸಿಪ್ಪೆನೆಲ್ಲ ತೆಗ್ದಿದ್ದೀನಿ. ಇವಾಗ ಅರ್ಧ ಭಾಗದಷ್ಟು ನಾನು ಬೀಟ್ರೂಟನ್ನು ತೊಗೊಂಡಿದ್ದೀನಿ. ಒನ್ ಟೈಮ್ಗೆ ಅಂತಂದರೆ ಇಷ್ಟು ಸಾಕಾಗುತ್ತೆ ನೋಡಿ. ಇವಾಗ ಇನ್ನರ್ಧ ಆಲೂಗಡ್ಡೆನೂ ಕೂಡ ಒಂದು ಬೇಕಾಗಿಲ್ಲ, ಅರ್ಧ ತೊಗೊಂಡಿದ್ದೀನಿ. ಅದ್ರ ಮೇಲಿನ ಸಿಪ್ಪೆ ಕೂಡ ತೆಗಿತಾ ಇದ್ದೀನಿ. ಕೆಲವರು ಕೇಳ್ಬೋದು, ಆಲೂಗಡ್ಡೆನ ಬಳಸೋದ್ರಿಂದ ಮಗುಗೆ ಗ್ಯಾಸಿ ಆಗಲ್ವಾ, ವಾಯು ಆಗಲ್ವಾ ಅಂಥೇಳಿ. ಖಂಡಿತ ಇಲ್ಲ. ಈ ಒಂದು ವಿಧಾನದಲ್ಲಿ ನೀವು ಬೇಬಿ ಫುಡ್ ರೆಸಿಪಿನ ಮಾಡಿಕೊಟ್ರೆ ಖಂಡಿತ ಗ್ಯಾಸ್ಟ್ರಿಕ್ ಕೂಡ ಆಗೋದಿಲ್ಲ, ಮತ್ತು ಮಗು ಜೀರ್ಣ ಮಾಡ್ಕೊಳುತ್ತೆ ಚೆನ್ನಾಗಿ. ಮಗುವಿನ ತೂಕ ಹೆಚ್ಚಾಗೋದಕ್ಕೆ ಇದು ತುಂಬಾ ಸಹಾಯಕಾರಿ ಅಂತ ಹೇಳಬಹುದು. ಇವಾಗ ನೋಡಿ, ಅರ್ಧ ಬೀಟ್ರೂಟ್ ಮತ್ತು ಅರ್ಧ ಆಲೂಗಡ್ಡೆ. ಇವಾಗ ನಾನು ಇದನ್ನು ತುರ್ಕೊಳ್ತಾ ಇದ್ದೀನಿ. ಈ ರೀತಿ ತುರ್ಕೋಬೇಕಾಗುತ್ತೆ. ನೀವು ಬೇಕಂದರೆ ಸಣ್ಣದಾಗಿ ಕಟ್ ಮಾಡ್ಕೊಳ್ಬೋದು. ತುರಿಯೋದು ನಿಮಗೆ ಬೇಡ, ಇಲ್ಲ ಸಣ್ಣದಾಗಿ ಹಚ್ಕೊಳ್ತೀನಿ ಅಂತಂದರೆ ನೀವು ಸಣ್ಣದಾಗಿ ಆಲೂಗಡ್ಡೆ ಆಗಲಿ ಅಥವಾ ಬೀಟ್ರೂಟ್ ಆಗಲಿ ಕಟ್ ಮಾಡ್ಕೋಬೋದು. ನಾನಿಲ್ಲಿ ಆಲೂಗಡ್ಡೆನೂ ಕೂಡ ತುರ್ಕೊಂಡಿದ್ದಾಗಿದೆ. ಇದ್ರ ಜೊತೆಗೆ ಕರಿಬೇವಿನ ಸೊಪ್ಪನ್ನು ತೊಗೊಳ್ತಾ ಇದ್ದೀನಿ ನೋಡಿ. ಇದನ್ನೆಲ್ಲ ಮಗುಗೆ ಕೊಟ್ಟರೆ ಮಗು ಆರೋಗ್ಯ ಎಷ್ಟು ಚೆನ್ನಾಗಿರ್ಬೋದು ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ. ಕರಿಬೇವಿನ ಸೊಪ್ಪನ್ನು ಮಗು ತಿನ್ನೋಕ್ಕೆ ಇಷ್ಟಪಡಲ್ಲ, ನಮ್ಮ ಮಕ್ಕಳು ತಿನ್ನಲ್ಲ ಅಂತ ಅನ್ನೋರು ಕರಿಬೇವಿನ ಸೊಪ್ಪನ್ನು ಸಣ್ಣದಾಗಿ ಹಚ್ಬಿಟ್ಟು ಅಡುಗೆನಲ್ಲಿ ಯಾವುದಾದ್ರು ರೆಸಿಪಿ ಮಾಡಬೇಕಾದ್ರೆ ಬಳಸಿ, ಗೊತ್ತಾಗೋದು ಕೂಡ ಇಲ್ಲ ನೋಡಿ. ಇವಾಗ ಕರಿಬೇವಿನ ಸೊಪ್ಪನ್ನು ಚೆನ್ನಾಗಿ ತೊಳೆದು ಸಣ್ಣದಾಗಿ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಒಂದೆರಡು ಮೆಣಸುಕಾಳನ್ನು ತೊಗೊಂಡು ಅದನ್ನು ಕೂಡ ಕುಟ್ಟಿ ಈ ರೀತಿ ತರಿಯಾಗಿ ಪುಡಿ ಮಾಡ್ಕೊಂಡಿದ್ದೀನಿ. ಹೆಸರುಬೇಳೆ ಮತ್ತು ಅಕ್ಕಿ ಕೂಡ ನೆನೆಸಿಟ್ಕೊಂಡಿದ್ದೆ, ಇದು ಕೂಡ ರೆಡಿಯಾಗಿದೆ. ಬನ್ನಿ ಇವಾಗ ಸ್ಟವನ್ನು ಹಚ್ಚಿ ಕುಕ್ಕರನ್ನು ಕಾಯೋದಕ್ಕೆ ಅಂತೇಳಿ ಇಟ್ಟಿದ್ದೀನಿ. 1-2 ಸ್ಪೂನ್ ಆಗೋಷ್ಟು ತುಪ್ಪನ ಹಾಕಿದ್ದೀನಿ. ನೀವು ತುಪ್ಪ ಬೇಡ ಅಂತ ಅಂದರೆ ನೀವು ಎಣ್ಣೆನಾದರೂ ಬಳಸಬಹುದು, ಕಡಿಮೆ ಕ್ವಾಂಟಿಟಿನಲ್ಲಿ ಬಳಸಿ. ಇವಾಗ ತುಪ್ಪ ಹಾಕಿದ್ದೀನಿ 1-2 ಸ್ಪೂನ್ ಆಗುವಷ್ಟು. ಅದಕ್ಕೆ ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆಯನ್ನು ಹಾಕ್ಕೊಂಡಿದ್ದೀನಿ. ಆಲೂಗಡ್ಡೆ ಬಳಸ್ತಾ ಇದ್ದೀವಿ, ವಾಯು ಆಗಲ್ವಾ, ಗ್ಯಾಸಿ ಆಗಲ್ವಾ ಅಂತನ್ನೋರು ನೋಡಿ ಸ್ನೇಹಿತರೆ, ಇಲ್ಲಿ ಜೀರಿಗೆನ ಬಳಸಿರೋದ್ರಿಂದ ಯಾವುದೇ ಕಾರಣಕ್ಕೂ ವಾಯು ಆಗಲಿ ಅಥವಾ ಹೊಟ್ಟೆ ನೋವು ಬರೋದಾಗಲಿ ಆ ಥರ ಆಗೋದಿಲ್ಲ ನೋಡಿ. ಇವಾಗ ಕರಿಬೇವಿನ ಸೊಪ್ಪನ್ನು ಹಾಕಿದ್ದೀನಿ. ನಂತರ ತುರ್ಕೊಂಡಿರೋಂಥ ಆಲೂಗಡ್ಡೆ ಮತ್ತು ಬೀಟ್ರೂಟ್ ಎರಡನ್ನೂ ಕೂಡ ಹಾಕಿ ಇದನ್ನು ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಚೆನ್ನಾಗಿ ಮಿಶ್ರಣ ಮಾಡ್ಕೊಬೇಕು. 1 ನಿಮಿಷ ಹುರ್ಕೊಂಡ್ರೆ ಸಾಕು. ನಂತರ ಇವಾಗ ನೆನೆಸಿಟ್ಕೊಂಡಿರೋಂಥ ಅಕ್ಕಿ ಮತ್ತು ಹೆಸರುಬೇಳೆ, ಈಗಾಗಲೇ ಅದನ್ನು 2 ಬಾರಿ ನೀರಿನಲ್ಲಿ ತೊಳೆದಿದ್ದೀವಿ ಮತ್ತು ಕ್ಲೀನಾಗಿರೋ ನೀರಿನಲ್ಲಿ ನೆನೆಸಿಟ್ಟಿದ್ದೀವಿ. ನೀರಿನ ಸಮೇತನೇ ಹಾಕಿದ್ದೀನಿ. ಹಾಗಾಗಿ ಇವಾಗ ಕುಟ್ಟಿಟ್ಕೊಂಡಿರೋಂಥ ಮೆಣಸಿನ ಪುಡಿ ಮತ್ತು ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಚೂರು ಉಪ್ಪನ್ನು ಕಡಿಮೆ ಬಳಸಿ, ಯಾಕಂದರೆ ಇದೆಲ್ಲ ಸಹಜವಾಗಿ ಟೇಸ್ಟಿಯಾಗೇ ಇರುತ್ತೆ. ಮಕ್ಕಳಿಗೆ ಜಾಸ್ತಿ ಉಪ್ಪನ್ನು ಬಳಸಬಾರ್ದು. 1 ವರ್ಷದ ಒಳಗಿನ ಮಕ್ಕಳಿಗೆ ಕಡಿಮೆ ಉಪ್ಪನ್ನೇ ಬಳಸಿ. ಲೆಕ್ಕ ನೋಡಿದ್ರೆ ಕೆಲವರು ಉಪ್ಪನ್ನೇ ಬಳಸಬೇಡಿ ಅಂತ ಹೇಳ್ತಾರೆ. ಚೂರು ನಮಗೂ ತಿನ್ನೋದೇ ಇಲ್ಲ, ಒಂದು ಚೂರು ಟೇಸ್ಟಿಗೆ ಬೇಕಂದರೆ ಚೂರು ಹಾಕ್ಕೋಬೋದು. ಇವಾಗ ನೋಡಿ, ಚೂರು ಉಪ್ಪನ್ನು ಹಾಕಿ ಇವಾಗ 1 ಬೌಲಷ್ಟು ಅಕ್ಕಿ ಹೆಸರು ಬೇಳೆ ತೊಗೊಂಡಿದ್ರೆ 1:3 ಅಂದರೆ 1 ಕಪ್ ಹೆಸರು ಬೇಳೆ ಅಕ್ಕಿ ತೊಗೊಂಡಿದ್ರೆ 3 ಕಪ್ ಆಗೋಷ್ಟು ನೀರನ್ನು ಹಾಕ್ಕೋಬೇಕಾಗತ್ತೆ ನೋಡಿ. ಇವಾಗ ನಿಮಗೆ ಕನ್ಸಿಸ್ಟೆನ್ಸಿ ಸ್ವಲ್ಪ ತೆಳು ಬೇಕು ಅಂತಂದರೆ ನೀವು ನೀರನ್ನು ನೋಡ್ಕೊಂಡು ಹಾಕ್ಕೊಳ್ಳಿ. ಕಮ್ಮಿ ಬೇಕು ಅಂತಂದ್ರೂ ಕೂಡ ನೀರನ್ನು ಸ್ವಲ್ಪ ಕಡಿಮೆ ಮಾಡ್ಕೊಂಡು ಹಾಕ್ಕೊಳ್ಳಿ. ಇವಾಗ ನೋಡಿ, 1-2 ವಿಷಲ್ ಕೂಗಿಸಿದ್ದೀನಿ ನಾನು. ಇವಾಗ ಇದು ಸ್ವಲ್ಪ ಬಿಸಿ ಕಡಿಮೆ ಆಗಿದೆ, ತೆಗ್ದಿದ್ದೀನಿ. ಸ್ಮ್ಯಾಶರ್ನ ತೊಗೊಂಡು ಚೆನ್ನಾಗಿ ಈ ಥರ ಸ್ಮ್ಯಾಶ್ ಮಾಡಿದ್ದೀನಿ, ಮಸ್ತಿದ್ದೀನಿ. ಇದರಲ್ಲಿ ಬಳಸಿರೋದೆಲ್ಲ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು, ನೋಡೋದಕ್ಕೂ ಕೂಡ ಕಲರ್ಫುಲ್ಲಾಗಿರುತ್ತೆ. ಮಗು 8 ತಿಂಗಳು ಮೇಲ್ಪಟ್ಟಂಥ ಮಗುವಿಗೆ ನೀವು ಈ ರೆಸಿಪಿನ 8 ತಿಂಗಳಾಗಿದೆ, ವರ್ಷದ ಮೇಲಾಗಿದೆ,
2 ವರ್ಷದ ಮೇಲೆ ಆಗಿದೆ ನಮ್ಮ ಮಕ್ಕಳಿಗೆ ಅಂತನೋರು ಕಿಚಡಿ ಈ ಒಂದು ವಿಧಾನದಲ್ಲಿ ನೀವು ಮಾಡಿಕೊಡಿ. ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಅವ್ರ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ಆರೋಗ್ಯಕರವಾಗಿ ಮಕ್ಕಳು ಕೂಡ ದಪ್ಪ ಆಗ್ತಾರೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಶೇರ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಆಲ್. ಧನ್ಯವಾದಗಳು.